ಜೀವನದಲ್ಲಿ ನಾವು ಎಷ್ಟೆಷ್ಟೋ ನೋಡಿರ್ತೀವಿ, ಎಷ್ಟೆಷ್ಟೋ ಅನುಭವಿಸ್ತೀವಿ, ನೋಡಿರ್ತೀವಿ, ಕೆಲಸಕ್ಕೆ ಹೋಗ್ತೀವಿ, ಮನೆಗೆ ಬರ್ತೀವಿ. ಆದರೆ ನೆಮ್ಮದಿಯಾಗಿ ಒಂದು ಹೊತ್ತು ಊಟ ತಿನ್ನೋಕ್ಕೂ ನೆಮ್ಮದಿ ಇರಲ್ಲ ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ, ಬೇರೆಯವ್ರ ಮನೆಯಲ್ಲಿ. ಲಕ್ಷ ಲಕ್ಷ ಇರೋನು ಲಕ್ಷ ಲಕ್ಷ ಇಟ್ಕೊಂಡೇ ಇದ್ದಾನೆ, ಕೂಲಿ ಮಾಡೋನು ಕೂಲಿ ಮಾಡ್ತಾನೆ ಇದ್ದಾನೆ. ಆ ಕೂಲಿ ಮಾಡಿರೋನು ಏನು ಮಾಡ್ತಾನೆ, ಹೋಗ್ಬಿಟ್ಟು ಊರಲ್ಲೇ ಅಲ್ಲಿ ಇಲ್ಲಿ ಎಣ್ಣೆ ಕುಡಿದ್ಬಿಟ್ಟು ಮನೆಗೆ ಹೋಗ್ತಾನೆ. ಎಷ್ಟು ಗಂಟೆಗೆ? ರಾತ್ರಿ 10 ಗಂಟೆಗೆ, 11 ಗಂಟೆಗೆ. ಪಾಪ ಸಂಸಾರ ನಡೆಯೋದೇ ಒಂದು ಹೆಣ್ಣಿಂದ. ಆ ಸಂಸಾರ ನಡಿಬೇಕಾದ್ರೆ ಅವರು 100 ರೂಪಾಯೋ 200 ರೂಪಾಯಿ ಸಂಪಾದನೆ ಮಾಡ್ಕೊಂಬಂದಾಗ, ನಾವು 600 ರೂಪಾಯಿ 700 ರೂಪಾಯಿ ಸಂಪಾದನೆ ಮಾಡ್ಕೊಂಬಂದಾಗ ನಮ್ಮ ಹತ್ರ 1 ರೂಪಾಯಿ ಇರಲ್ಲ. ಮತ್ತೆ ಬೆಳಿಗ್ಗೆ ಅವ್ರ ಹತ್ರ 100 ರೂಪಾಯಿ ಕಿತ್ಕೋತೀವಿ ನಾವು. ಇದು ನಮ್ಮ ಜೀವನನ? ಇದು ನಮ್ಮ ಜೀವನ ಅಂತ ನಾವು ಅನ್ಕೊತಾ ಇದ್ದೀವ? ನಂಗೆ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲು ಇಷ್ಟೊಂದು ಜನ, ಉದಾಹರಣೆಗೆ ನಾವೊಂದು ಕಂಪ್ಲೇಂಟ್ ಕೊಡ್ತೀವಿ, ನಮ್ಮೂರಲ್ಲಿ ಈ ಥರ ನಡೀತಾ ಇದೆ, ಪೊಲೀಸ್ನವರು ಬರ್ತಾರೆ, ವಿಸಿಟ್ ಕೊಟ್ಕೊಂಡು ಹೋಗ್ತಾರೆ. 2 ದಿನ 3 ದಿನ ಟೈಟಾಗಿರುತ್ತೆ, 4 ದಿನ ಸರ್ವಸಾಮಾನ್ಯ, ಮತ್ತೆ ರಿಪೀಟ್ ಆ್ಯಂಡ್ ಅಗೈನ್. ಅಂದರೆ ಇಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ, ಮಾಡ್ತಾನೆ ಇರ್ತಾರೆ. ಬೆಳಿಗ್ಗೆ ನಾನು ಯಾಕೆ ಎಣ್ಣೆ ಮುಕ್ತ ಗ್ರಾಮ ಮಾಡಬೇಕು, ಪ್ರತಿಯೊಂದು ಊರಲ್ಲಿ ಬೆಲ್ಟ್ ಶಾಪುಗಳಿಗೆ ಹಾಕಬೇಕು ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನನ್ನ ವಾಯ್ಸ್ ಆಗಿರ್ಬೋದು, ಒಳಗಡೆ ಇರೋ ಮ್ಯಾಟ್ರ್ ಮಾತ್ರ ಕರೆಕ್ಟಾಗಿದೆ. ಬೆಳಿಗ್ಗೆ ಒಬ್ಬನು ಬಂದವನೆ, ಮನೇಲಿ 200 ರೂಪಾಯಿ ಕಿತ್ಕೊಂಡ್ಬಂದವನೆ. ಅದು ಅವ್ರ ಹೆಂಡತಿ ಹೂವು ಬಿಡ್ಸೋಕೆ ಹೋಗಿರೋ ದುಡ್ಡಾಗಿರ್ಬೋದು, ಕೂಲಿ ಕೆಲ್ಸಕ್ಕೆ ಹೋಗಿರೋ ದುಡ್ಡಾಗಿರ್ಬೋದು, ಇನ್ನೇನಾದರೂ ಕೆಲಸ ಮಾಡ್ಕೊಂಬಂದಿರೋ ದುಡ್ಡಾಗಿರ್ಬೋದು. ಆ ದುಡ್ಡನ್ನು ಬೆಳಿಗ್ಗೆ ತೊಗೊಂಬಂದು ಒಬ್ಬನು ಬರ್ತಾನೆ, 50 ರೂಪಾಯಿ 60 ರೂಪಾಯಿ ಕೊಟ್ಟು ಒಂದು 90 ಕುಡಿತಾರೆ. ಅಲ್ಲೇ ಕೂತಿರ್ತಾರೆ, ಬೇರೆ ಕೆಲಸಗಳು ಸಿಕ್ಕಿರಲ್ವಲ್ಲ, ಅದಕ್ಕೋಸ್ಕರ. ಇನ್ನೊಬ್ರು ಯಾರೋ ಬರ್ತಾರೆ, ಫ್ರೆಂಡ್ ಸರ್ಕಲ್, ಬಾರೋ ಇನ್ನೊಂದು ಸಲ ಅಂತ ಹೇಳಿದಾಗ ಆಯಿತು, ಸ್ವಲ್ಪ ಸ್ವಲ್ಪ ಅಂದ್ಕೊಂಡು ಶೇರ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಮುಕ್ಕಾಲಾಯ್ತಲ್ಲ, ಸ್ವಲ್ಪ ಹತ್ತಿರದ ತಲೆಗೆ. ಇನ್ನೊಬ್ರು ಯಾರೋ ಬಂದರು, ಬಾರೋ ನೀನು ಕಿಂಗು ತೋಪು ಬುಂಗು ಭೂಷಣಂ ಅಂತ ಹೇಳಿದಾಗ ಒಂದು ಜೊತೆ ಸ್ವಲ್ಪ ಹಾಕ್ಕೊಂಡ್ಬಿಡ್ತಾರೆ. ಒಂದು ಆಗೋಯ್ತು, ಒಂದು ಕ್ವಾರ್ಟರ್ ಕುಡಿದ್ಮೇಲೆ ಟೈಟ್ ಆಗೋಯ್ತು. ಅವನು ಟೈಟ್ ಆದ್ಮೇಲೆ ಸುಮ್ಮನೆ ಇರ್ತಾನೆ. ಅವನು ಊರೂರಿಗೆ ಜಾತ್ರೆ ಮಾಡ್ಸೋಕ್ಕೆ ಶುರು ಮಾಡ್ತಾನೆ. ಅವನ ಹತ್ರ ದುಡ್ಡಿದ್ರೆ. ಒಂದು ವೇಳೆ ಅವನ ಹತ್ರ ದುಡ್ಡಿಲ್ಲ ಅಂದರೆ ಇನ್ನೊಬ್ಬರ ಹತ್ರ ಕೇಳ್ಕೊಳ್ಳೋಕೆ ಶುರು ಮಾಡ್ತಾನೆ. ಯಾಕೆ ಅಂದರೆ ಇಲ್ಲೇ ಸಿಗ್ತಿರ್ಬೇಕಾರೆ ಅಮೃತ ಅಂದರೆ ಹುಡುಗಿ ಅಲ್ಲ, ಪಂಚಾಮೃತ. ಕೈಯಲ್ಲಿ ಹಾಕೊಂಡು ನಿಂಗೆ ತಿಂದರೆ ಸೂಪರಾಗಿರುತ್ತೆ. ಬಟ್ಲು ತೊಗೊಂಡು ತಲೆಯಲ್ಲಿ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಬಟ್ಲು ತೊಗೊಂಡು ನಿಮಗೆ ತಲೆ ಮೇಲೆ ಹಾಕ್ಕೊಂಡು ಸುರ್ಕೊಂಡು ಅಂದರೆ ಚೆನ್ನಾಗಿರಲ್ಲ. ಪಂಚಾಮೃತ ಹಿಂಗೆ ತಿಂದರೆ ಚೆನ್ನಾಗಿರುತ್ತೆ. ಎಣ್ಣೆ ಕೂಡ ಅಷ್ಟೇ, ಲಿಮಿಟಾಗಿ ಕೂಡ ಚೆನ್ನಾಗಿರುತ್ತೆ. ಲಿಮಿಟ್ ದಾಟೋದ್ಮೇಲೆ ಅದು ಯಾರ ಮಾತು ಕೇಳಿಸಲ್ಲ. ಈ ಕುಡಿದ್ಮೇಲೆ ಹೆಂಗೆ ಅನ್ಸುತ್ತೆ ಹೇಳಿದ್ರೆ, ನಾವು ಕುಡಿದ್ರೆ ಎಣ್ಣೆ, ದೇವಲೋಕದಲ್ಲಿ ಕುಡಿತಾರೆ ಅಮೃತ, ಮದ್ಯಪಾನಂ ಅಂತ ಹೇಳ್ಕೊತಾರೆ, ಸುರಾಪಾನಂ ಅಂತ ಹೇಳ್ಕೊತಾರೆ. ಇವ್ರಿಗೆ ಅದೆಲ್ಲ ಯಾವಾಗ ನೆನಪಾಗುತ್ತೆ? ಎಣ್ಣೆ ಕುಡಿದಾಗ. ಆದರೆ ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದಾರೆ, ಮಗು ಇರುತ್ತೆ, ಮಕ್ಕಳಿರ್ತಾರೆ, ಮಕ್ಕಳಿಗೆ ಪೆನ್ಸಿಲ್ ಬೇಕು, ಬುಕ್ ಬೇಕು, ಇವೇನು ನೆನಪಿರಲ್ಲ ಅಲ್ಲಿ. ಅದಕ್ಕೂ ಒಂದು ಧೈರ್ಯ ಮಾಡಿಬಿಟ್ಟು ಯಾರಾದೊಬ್ಬರು ಕಂಪ್ಲೇಂಟ್ ಕೊಟ್ಟರೆ ಅವನ್ನ ರಿಸ್ಟ್ರಿಕ್ಟ್ ಮಾಡ್ತಾರೆ. ಊರಲ್ಲಿರೋ ಹೆಣ್ಮಕ್ಳು ಯಾರ್ಯಾರು ಕುಡಿತಾ ಇದ್ದಾರೋ, ನಿಮ್ಮೂರಲ್ಲ, ನಮ್ಮೂರಲ್ಲ, ಯಾವುದೇ ಊರಲ್ಲಾಗಿರಲಿ, ಹೆಣ್ಮಕ್ಳೆಲ್ಲ ಸೇರಿಕೊಂಡು ಎಲ್ಲೆಲ್ಲಿ ಎಣ್ಣೆ ಮಾಡ್ತಾ ಇದ್ದಾರೋ ಅಲ್ಲೋಗ್ಬಿಟ್ಟು ಹೇಳ್ರಿ, ಎಣ್ಣೆ ಮರದ ಪ್ರತಿದಿನ ನಾವು ಕಂಪ್ಲೇಂಟ್ ಕೊಡ್ತೀವಿ, ಪೊಲೀಸವ್ರನ್ನ ಕರೆಸ್ತೀವಿ.
ಅಂತ ಒಂದು ವಾರ ಟ್ರೈ ಮಾಡಿ, ತಿಂಗಳು ಟ್ರೈ ಮಾಡಿ, ವರ್ಷ ಟ್ರೈ ಮಾಡಿ, ಟ್ರೈ ಮಾಡ್ತಾನೆ ಇರಿ. ನಿಮ್ಮ ರೋಡ್ಸ್ ತಡ್ಕೊಳಕ್ಕಾಗದೆ ಅವರೇ ಬಿಟ್ಬಿಡ್ಬೇಕೆ ಹೊರತು ಈ ಥರ ಒಂದು ಎಣ್ಣೆ ಮಾರದ ಇನ್ನೊಬ್ಬರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋ ಒಂದು ಭಯ ಇರಬೇಕು. ರೋಡಲ್ಲಿ ಒಂದು ಹೆಣ್ಣು ಹಿಂಗೆ ತಿರುಗಿ ನೋಡ್ಕೊಂಡು ಹಿಂಗೆ ಹೋಗ್ತಾ ಇದ್ರೆ ಎಲ್ಲಿ ಕಂಪ್ಲೇಂಟ್ ಕೊಡ್ತಾಳೆ ಅಂತ ಒಂದು ಭಯ ಇರಬೇಕು. ನೀವು ಹೆಣ್ಮಕ್ಳು ಮಾತಾಡಲ್ಲ, ಈ ಕುಡಿಯೋರು ಬಿಡಲ್ಲ. ನಾನೇ ಅಂತ ಅಲ್ಲ, ಯಾರಾದರೂ ಅಷ್ಟೇ. ನಾನು ಕೂಡ ಕುಡ್ಕಾನೆ, ನಾನು ಕುಡಿತೀನಿ. ನೀವೆಲ್ಲಿವರೆಗೂ ಬಾಯಿ ಎತ್ತಲ್ವೋ ಅಲ್ಲಿ ತನಕ ಇದು ನಿಲ್ಲಲ್ಲ. ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಫೈಟ್ ಮಾಡೋಕೆ ಹೋಗ್ತೀರಾ, ಪೆನ್ಷನ್ ಬಂದಂತ ಫೈಟ್ ಮಾಡೋಕೆ ಹೋಗ್ತೀರಾ, ರೇಷನ್ ಬಂದಿಲ್ಲ ಅಂತ ಫೈಟ್ ಮಾಡೋಕೆ ಹೋಗ್ತೀರಾ. ಎಣ್ಣೆ ಯಾಕೆ ನಮ್ಮೂರಲ್ಲಿ ಮಾಡ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಫೈಟ್ ಮಾಡೋಕ್ಕಾಗಲ್ಲ ನಿಮಗೆ. ಕರೆಂಟ್ ಬಿಲ್ ಜಾಸ್ತಿ ಬಂದ ಅಂತ ಹೇಳ್ಬಿಟ್ಟು ಫೈಟ್ ಮಾಡೋಕೆ ಹೋಗ್ತೀರಾ. ಹೆಣ್ಮಕ್ಳು ಸ್ತ್ರೀ ಶಕ್ತಿ, ವೀರ ನಾರಿ. ನೀವಾಗಲೇ ಮಾತಾಡಬೇಕು. ನನ್ನಂಥವ್ರು 100 ಜನ ಬಂದರೂ ಕೂಡ ನನ್ನನ್ನು ಕರ್ಕೊಂಡೋಗ್ಬಿಟ್ಟು ಕೂಡಿಸ್ಬಿಟ್ಟು ಮಲಗಿಸ್ತಾರೆ. ನಾಳೆ ಬೆಳಗ್ಗೆ ನಾನು ಕೂಡ ಕುಡ್ಕೊಂಬಂದು ಮನೆಯಲ್ಲೇ ಮಲ್ಕೋತೀನಿ. ಊರಲ್ಲಿ ಎಣ್ಣೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಕುಡಿಸ್ತಾರೆ? ಟೌನು ನಾನು ಹೋಗಲ್ಲ, ಬುದ್ಧಿವಂತ. 6 ಗಂಟೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀನಿ, ಹೆಂಡತಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಇರ್ತೀನಿ, ಅಡುಗೆ ಮಾಡ್ಕೋತೀನಿ, ಹೆಂಡ್ತಿಗೆ ಪಾತ್ರೆ ತೊಳ್ಕೊಡ್ತೀನಿ. ನನ್ನ ಹೆಂಡತಿ ಅಡುಗೆ ಮಾಡ್ತಾಳೆ, ತಿನ್ಬಿಟ್ಟು ಆರಾಮಾಗಿ ಬೆಚ್ಚಗೆ ಮಲ್ಕೋತೀನಿ. ಇದೊಂದು ವರ್ಷನ್. ನೀವ್ಯಾರೂ ಮಾತಾಡಿಲ್ಲ ಅಂತ ಹೇಳಿದ್ರೆ, ನಾನು ಉದಾಹರಣೆಗೆ ನಾನೊಂದು ಹೆಣ್ಣು, ಪಕ್ಕದಲ್ಲಿ ಇನ್ನೊಂದು ಹೆಣ್ಣು, ಆ ಕಡೆ ಈ ಕಡೆ ಪಕ್ಕದ ಮನೆಯವರು ಎಲ್ಲ 4 ಜನ. ನಮ್ಮ 4 ಜನರು ಗಂಡಂದರು ಕೆಲ್ಸಕ್ಕೆ ಹೋಗಿದ್ದಾರೆ, ಫ್ರೆಂಡ್ಸ್. ನಾವೆಲ್ಲ ಹೆಂಗೆ ಫ್ರೆಂಡ್ಸ್, ಅವರು ಫ್ರೆಂಡ್ಸೇ. ಬಾರೋ ಒಂದು 90 ಹೊಡೆ ಅಂತ ಹೇಳ್ಬಿಟ್ಟು ಒಬ್ಬನ ಕರ್ಕೊಂಡು ಹೋಗಿದ್ದಾನೆ. ಒಬ್ಬನು ನನ್ನ ಗಂಡನೇ ಆಗಿರ್ಬೋದು, ಉದಾಹರಣೆಗೆ ಹೇಳ್ತಾ ಇರೋದು. ಪಕ್ಕದ ಮನೆಯವಳಿದ್ದಾಳಲ್ಲ, ಅವಳು ಗಂಡ ಬಂದುಬಿಟ್ಟು 90 ಏನು ಸಾಕಾಗುತ್ತೆ ಬರೀ ಸ್ವಲ್ಪ ಕುಡಿಯೋಣ ಅಂತ ಅವನು ಹೇಳ್ತಾನೆ. ಅವನ ಜೊತೆ ಸ್ವಲ್ಪ ಕುಡ್ದೆ, ಸ್ವಲ್ಪ ಕುಡ್ದೆ. ಇಲ್ಲಿ ಅವ್ರು ನಾರ್ಮಲ್ ಕುಡ್ದಿದ್ದಾರೆ, ಜಾಸ್ತಿ ಕುಡಿಸಿದ್ದು ನನಗೆ. ನಾನು ಬಿದ್ದೋಗಿದ್ದೀನಿ. ನನ್ನ ಗಂಡ. ಎತ್ಕೊಂಬರಕ್ಕೆ ಯಾರೂ ಇರಲ್ಲ, ನೀನೇ ಆಗುತ್ತೆ, ನೀನೇ ಎತ್ಕೊಂಬರ್ಬೇಕು. ನಿನ್ನ ಗಂಡನ ನೀನೇ ಕಾಪಾಡ್ಕೋಬೇಕು. ನಿಮ್ಮ ಗಂಡಂದ್ರೆ ನೀವು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮೂರಲ್ಲಿ ಎಣ್ಣೆ ಯಾರ್ಯಾರು ಮಾಡ್ತಾ ಇದ್ದಾರೋ ಅವ್ರನ್ನ ಸ್ಟಾಪ್ ಮಾಡಿ, ಮಾರಬೇಡ ಅಂತೇಳಿ. ಕೆಲ್ಸಕ್ಕೆ ಹೋದರೆ 600 ರೂಪಾಯಿ ಸಂಬಳ ಬಂದರೆ ತೊಗೊಂಬಂದು 500 ರೂಪಾಯಿ ಮನೆಗೆ ಕೊಟ್ಟು 100 ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ಟು ಕೂಡ ಸತ್ತೋಗು ಅಂತ ಹೇಳ್ರಿ. 600 ರೂಪಾಯಿ ಸಂಬಳ ಬರುತ್ತಲ್ವಾ, 500 ರೂಪಾಯಿ ಬರುತ್ತಲ್ಲ, 200 ರೂಪಾಯಿ ಬರುತ್ತಲ್ಲ, 300 ರೂಪಾಯಿ ಬರುತ್ತಲ್ಲ, ಫಸ್ಟ್ ಮನೆಗೆ ತೊಗೊಂಬಂದು ಕಾಸು ಕೊಟ್ಟುಬಿಟ್ಟು ಬೇಕಂದ್ರೆ ಮನೆ ಹತ್ರ ಕೇಳ್ಕೊಂಡು ತೊಗೊಂಡೋಗಿ ಕೇಳಿ. ತೊಗೊಂಬಂದು ಮನೇಲಿ ತೊಗೊಂಬಂದು ನನ್ನ ಮುಂದೆ ಕುಡಿ ಅಂತ ಹೇಳ್ರಿ, ಮುಖ ಹೊಡೆದಂಗೆ ಆಗುತ್ತೆ. 1 ಸಲ, 2 ಸಲ, 3 ಸಲ, 4ನೇ ಸಲ ಕಪಾಳೆ ಕೊಡಿರಿ. ದಿನ ಕುಡಿತದಲ್ಲಿ ನಾಚಿ ಆಗಲ್ಲ ಅಂತ ಕೇಳ್ರಿ. 1 ಸಲ 2 ಸಲ ಚೆನ್ನಾಗಿರುತ್ತೆ. ನೆನ್ನೆ ಕುಡ್ದಲ್ಲ ಇವತ್ತೇನೇಕೆ ಅಂತ ಕೇಳ್ರಿ. ಅದಕ್ಕೆ ರೀಸನ್ ಏನು ಕೊಡ್ತಾನೆ, ನೆನ್ನೆ ಕುಡ್ದಿದ್ದೆ ಇವತ್ತು ಕುಡ್ದೆ ಅಂತ ಹೇಳಿದ್ರೆ ಮೈಕಾಲು ನೋವಾ, ಬಾ ನಾನು ಕಾಲೊತ್ತೀನಿ ಅಂತ ಹೇಳ್ರಿ. ನಾನೇ ಕೆಲ್ಸಕ್ಕೆ ಹೋಗಿದ್ನಲ್ಲ, ನಾನು ಕಾಲೊತ್ತೀನಿ ಅಂತ ಹೇಳ್ರಿ. ಫೈಟ್ ಮಾಡಿರಿ ಹೆಣ್ಮಕ್ಳು. ನೀವೆಷ್ಟು ವೀಕ್ ಆಗಿರ್ತೀರೋ ಗಂಡು ಮಕ್ಳು ಅಷ್ಟು ನಿಮ್ಮ ತಲೆ ಮೇಲೆ ಹತ್ತಿಸ್ಕೊಂಡು ಕೂತ್ಕೊಂಡಿರ್ತಾರೆ, ನಿಮ್ಮ ತಲೆ ಮೇಲೆ ಕೂತ್ಕೊಂಡಿರ್ತಾರೆ. ನನ್ನ ಗಂಟ್ಲು ಹಾಳಾಗಿದೆ, ಇಲ್ಲ ಕೂಗಿ ಹೇಳ್ತಾ ಇದ್ದೆ. ಒಂದು ಮಹಿಳಾ ಶಕ್ತಿ, ಸ್ತ್ರೀ ಶಕ್ತಿ, ಸರ್ವಶಕ್ತಿ, ಓಂ ಶಕ್ತಿ ಅಂತ ಹೇಳ್ತೀವಿ ನಾವು. ಓಂ ಶಕ್ತಿ, ಆದಿಶಕ್ತಿ, ಪರಾಶಕ್ತಿ ಅಂತ ಹೇಳೋದೆಲ್ಲ ಹೆಣ್ಮಕ್ಳ ಬಗ್ಗೆ ತಾನೆ. ಆ ಶಕ್ತಿ ನಿಮ್ಮ ಹತ್ರ ಇದೆ. ನನ್ನ ಹೆಂಡತಿ ನಾನು ಕಪಾಳೆ ಕೊಡ್ತಾಳಪ್ಪ ನಾನು ಕುಡ್ಕೊಂಬಂದ್ರೆ. ಏನಕ್ಕೆ? ನನ್ನ ಮಗ ಚೆನ್ನಾಗಿರಬೇಕು, ನನ್ನ ಗಂಡ ಚೆನ್ನಾಗಿರಬೇಕು. ಯಾವತ್ತು ಹೆಂಡತಿಗೆ ಗಂಡನವನು ಮೊದಲನೇ ಮಗ. ನಿನ್ನ ಮಗನ ಕರೆಕ್ಟಾಗಿ ಇಟ್ಕೋ. ನಿನ್ನ ಮಗ ದಾರಿ ತಪ್ತಾ ಇದ್ದಾನೆ, ನಿನ್ನ ಮಗ ದಾರಿ ಎಲ್ಲಿ ತಪ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಫೈಟ್ ಮಾಡು. ನೀನು ಮಾಡು, ನಿಲ್ಲುತ್ತೆ. ನಿನ್ನ ಜೊತೆ 4 ಜನ ಕರ್ಕೊಂಡೋಗು, ನಿಲ್ಲುತ್ತೆ. 1 ದಿನ ಆಗಲ್ಲ, 2 ದಿನ ಮಾಡಿರಿ, 3 ದಿನ ಮಾಡಿರಿ, ವಾರ ಮಾಡಿರಿ,
ತಿಂಗಳು ಮಾಡ್ರಿ, ವರ್ಷ ಮಾಡ್ರಿ, ಒಂದಲ್ಲ ಒಂದಿನ ಎಣ್ಣೆ ಮುಕ್ತ ಗ್ರಾಮ ನಿಮ್ಮೂರಾಗೆ ಆಗುತ್ತೆ. ಅದಾದಾಗ ನನ್ನ ಹೆಸರು ಡಾಕ್ಟರ್ ವಿ.ಕೆ. ಒಂಟಿ ನಾವಿಕ. ಒಂದು ವೇಳೆ ನಾನು ಹೇಳಿದ್ದು ಕರೆಕ್ಟಾಗಿ ನಿಮ್ಗೆ ಅನಿಸಿದ್ರೆ ಕೆಳಗಡೆ ಬರೀರಿ ಯಾವ ಊರು ಏನು ಅಂತ. ಒಂದು ಲೈಕ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ, ಅವ್ರಿಗೂ ತಿಳಿಸ್ಕೊಡಿ. ಅಲ್ಲಿ ತನಕ